ಎಲ್ಲರಿಗೂ ನಮಸ್ಕಾರ. ಆಲ್ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಗಂಗರ ಬಗ್ಗೆ ಚರ್ಚೆ ಮಾಡೋಣ. ಅದಕ್ಕೂ ಮೊದಲಾಗಿ ನನ್ನ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಬನ್ನಿ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಈ ಗಂಗರು ಕ್ರಿಸ್ತಶಕ 350ರಿಂದ 1050ರವರೆಗೆ ಇವರ ಆಳ್ವಿಕೆ ಕಂಡುಬರ್ತದೆ. ಇವರ ಸ್ಥಾಪಕ ಯಾರು? ಗಂಗರ ಸ್ಥಾಪಕ ಯಾರಪ್ಪ ಅಂತಂದರೆ ದಡಿಗ ಅಥವಾ ಕೊಂಕಣಿ ವರ್ಮ ಅಂತ ಹೇಳ್ತೀವಿ ನಾವು. ಓಕೆ, ಗಂಗರ ರಾಜ್ಯ ಲಾಂಛನ ಯಾವುದು ಅಂತಂದರೆ ಮದಗಜ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ಇವರ ಧ್ವಜ ಯಾವುದು ಅಂತಂದರೆ ಪಿಂಚಧ್ವಜ ಅಥವಾ ನವಿಲುಗರೆ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ಗಂಗರ ಗುರು ಯಾರಪ್ಪ ಅಂತಂದರೆ ಅವನೇ ಸಿಂಹನಂದಿ. ಇವರು ಆಡಳಿತ ಭಾಷೆ ಯಾವುದು ಅಂತಂತಂದರೆ ಇವರು ಆಡಳಿತ ಭಾಷೆ ಕನ್ನಡ ಮತ್ತು ಸಂಸ್ಕೃತ ಅಂತ ಹೇಳ್ತೀವಿ. ಇವರ ಧರ್ಮ ಅನುಸರಿಸುವ ಧರ್ಮ ಯಾವುದು? ಗಂಗರು ಅನುಸರಿಸುವ ಧರ್ಮ ಯಾವುದು ಅಂತ ಕೇಳಿದರೆ ಶೈವ ಮತ್ತು ಜೈನ ಧರ್ಮ ಅಂತ ಹೇಳ್ತೀವಿ. ಈ ಗಂಗರ ಪ್ರಸಿದ್ಧ ದೊರೆಗಳು ಯಾರು ಅಂತಂದರೆ ದುರ್ವಿನಿತ ಮತ್ತು ಶ್ರೀ ಪುರುಷ ಅಂತ ಹೇಳ್ತಾ. ಓಕೆನಾ? ಕೊನೆಯ ದೊರೆ ಯಾರಪ್ಪ? ಗಂಗರಲ್ಲಿ ಕೊನೆಯ ದೊರೆ ಯಾರಪ್ಪ ಅಂತಂದರೆ ರಕ್ಕಸ ರಂಗ ಅಂತ ಹೇಳ್ಕೈತೆ. ಇವರ ಪಂಗಡ ಗಂಗಡಿಕಾರರು. ರಾಜಧಾನಿ ಯಾವುದಪ್ಪ ಅಂತಂದರೆ ತಲಕಾಡು, ಕೋಲಾರ, ಮಣ್ಣೆ ಮತ್ತು ಮಾಕುಂದ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ನಾವು ನೆಕ್ಸ್ಟ್ ನೋಡೋದಾದರೆ ಈ ಗಂಗರ ಮೂಲ ಬಗ್ಗೆ ನೋಡ್ಕೈತಿ. ಈ ಗಂಗರು ಎಲ್ಲಿಂದ ಬಂದರು ಏನು ಎಂಬುದನ್ನು ಸಣ್ಣದಾಗಿ ಒಂದು ಮೂಲ ನೋಡೋದಾದರೆ ಆಂಧ್ರ ಪ್ರದೇಶದಲ್ಲಿರುವ ಕಲ್ಲೂರು ಗುಡ್ಡ ಶಾಸನದ ಪ್ರಕಾರ ಇವರು ಮೂಲತಃ ಅಯೋಧ್ಯೆಯವರು ಅಂತ ಹೇಳ್ತಾರೆ. ಅಲ್ಲಿನ ಇಕ್ವಾಕು ಮನೆತನದ ರಾಜನಾದ ಹರಿಶ್ಚಂದ್ರನ ಮಗ ಭರತ ಮತ್ತು ಅವನ ಮಡದಿ ಗಂಗಾದೇವಿ. ಓಕೆನಾ? ಅಥವಾ ಗಂಗಾ ಇವರಿಗೆ ಸಂತಾನ ಆಗಿರಗಲ್ಲ. ಆ ಕಾರಣಕ್ಕಾಗಿ ಇವರು ಗಂಗೆಗೆ ಅರಿಕೆ ಹೊತ್ಕೊಂಡು ಒಂದು ಗಂಡು ಮಗುವಿಗೆ ಒಂದು ಜನನ ಕೊಡ್ತಾಳೆ. ಆ ಗಂಡು ಮಗುವೇ ಮೂಲ ಪುರುಷನಾಗಿರ್ತಾನೆ. ಗಂಗರ ಮೂಲ ಪುರುಷ ಅಂತೇಳಿ ಕರೆಸ್ಕೊಳ್ತಾನೆ. ಅವನೇ ಯಾರಪ್ಪ ಅಂತಂದರೆ ದಡಿಗ ಅಥವಾ ಕೊಂಕಣಿ ವರ್ಮ ಅಂತ ಹೇಳ್ತೀವಿ ನಾವು. ಓಕೆನಾ? ಅದೇ ರೀತಿಗೆ BL ರೈಸ್ ಅವರ ಅಭಿಪ್ರಾಯದ ಪ್ರಕಾರ ಈ ಗಂಗರು ಕರ್ನಾಟಕದವರೇ ಅಂತೇಳಿ ಉಲ್ಲೇಖ ಮಾಡ್ಯಾರ. ಅದೇ ರೀತಿಗೆ ನಾವು ನೆಕ್ಸ್ಟ್ ನೋಡೋದಾದರೆ ದಡಿಗ ಅಥವಾ ಕೊಂಕಣಿ ವರ್ಮನ ಬಗ್ಗೆ ಚರ್ಚೆ ಮಾಡೋಣ. ಇವನ ಬಗ್ಗೆ ಚರ್ಚೆ ಮಾಡೋದಾದರೆ ಇವನು ಆಳ್ವಿಕೆಯಲ್ಲಿಂದ ಎಲ್ಲಿವರೆಗಪ್ಪ ಅಂತಂದರೆ ಕ್ರಿಸ್ತಶಕ 350ರಿಂದ 400ರವರೆಗೆ ಇವರ ಆಳ್ವಿಕೆ ಕಂಡು ಬರ್ತದೆ. ಇವನನ್ನು ಗಂಗರ ಮೂಲ ಪುರುಷ ಅಂತೇಳಿ ಕರೀತಾರೆ. ಇವನು ಗಂಗರ ಗುರುವಾದ ಸಿಂಹನಂದಿಯ ಆಜ್ಞೆಯ ಮೇರೆಗೆ ಗಂಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ ಮತ್ತು ಅವರ ಆಜ್ಞೆಯ ಮೇರೆಗೆ ಶಿವಮೊಗ್ಗದಲ್ಲಿ ಒಂದು ಜೀನಾಲಯವನ್ನು ನಿರ್ಮಾಣ ಮಾಡ್ತಾನೆ. ಯಾರು? ದಡಿಗ. ಇವನು ಪಾಲಾರ ನದಿಯ ಪೂರ್ವ ಭಾಗದಲ್ಲಿನ ಬಾಣರ ಮೇಲೆ ದಾಳಿ ಮಾಡ್ತಾನೆ. ಯಾರು? ದಡಿಗ. ದಾಳಿ ಮಾಡಿ ಅವರನ್ನು ಸೋಲಿಸಿ ಅವನು ಬಾಣವಂಶದ ವನಲ ಎಂಬ ಬಿರುದನ್ನು ಪಡಿತಾನೆ. ಈ ದಡಿಗನಿಗೆ ಅಥವಾ ಕೊಂಕಣಿ ವರ್ಮನಿಗೆ ಇನ್ನೂ ಇತರೆ ಬಿರುದುಗಳು ಕಂಡು ಬರ್ತವೆ. ಅವು ಯಾವಪ್ಪ ಅಂತಂದರೆ ರಾಜಾದಿರಾಜ, ಮಹಾರಾಜ, ಧರ್ಮರಾಜ ಅಂತೇಳಿ ಬಿರುದುಗಳು ಕಂಡು ಬರ್ತವೆ. ಅದೇ ರೀತಿಯಾಗಿ ನಾವು ನೆಕ್ಸ್ಟ್ ನೋಡೋದಾದರೆ ನೆಕ್ಸ್ಟ್ ಬರ್ತಾನ ಈ ದಡಿಗನ ಮಗ ಬರ್ತಾನೆ. ಈ ದಡಿಗನ ಮಗ ಯಾರಪ್ಪ ಅಂತಂದರೆ ಅವನೇ 1ನೇ ಮಾಧವ. ಈ 1ನೇ ಮಾಧವನು ನೋಡೋದಾದರೆ ಇವನು ಕ್ರಿಸ್ತಶಕ 400ರಿಂದ 435ರವರೆಗೆ ಇವನ ಆಳ್ವಿಕೆ ಕಂಡು ಬರ್ತದೆ. ಇವನು ಗಂಗರಲ್ಲಿಯೇ ಅತ್ಯಂತ ಶಾಂತಿಯುತವಾದ ದೊರೆ ಅಂತ ಹೇಳ್ತೇವೆ. ಇವನು ವೇದ ಉಪನಿಷತ್ತುಗಳಲ್ಲಿ ಜ್ಞಾನವನ್ನು ಹೊಂದಿದ್ದ ಅಥವಾ ಅತಿಯಾದ ಜ್ಞಾನ ಹೊಂದಿದ್ದಂತೂ ಹೇಳ್ಬೋದು. ಮತ್ತು ಇವನು ಸಂಸ್ಕೃತ ಭಾಷೆಯಲ್ಲಿ ಇವನು ವಿದ್ವಾಂಸನಾಗಿರ್ತಾನ. ಯಾರು? 1ನೇ ಮಾಧವ. ಆ ಕಾರಣಕ್ಕಾಗಿ ಇವನು ಏನು ಮಾಡ್ತಾನಪ್ಪ ಅಂತಂದರೆ ಒಂದು ಸಂಸ್ಕೃತ ಭಾಷೆಯಲ್ಲಿ ದಂತಕ ಸೂತ್ರ ಎಂಬುದನ್ನು ಒಂದು ಕೃತಿಯನ್ನು ತಯಾರು ಮಾಡ್ತಾನೆ ಅಥವಾ ರಚನೆ ಮಾಡ್ತಾನೆ ಅಂತ ಹೇಳ್ತೇವೆ. ನೆಕ್ಸ್ಟ್ ಅಪ್ಪ ಅಂತಂದರೆ ಅವನಿತ ಅಂತ ಬರ್ತಾನೆ. ಈ ಅವನಿತನು ಕ್ರಿಸ್ತಶಕ 500ರಿಂದ 540ರವರೆಗೆ ಇವನ ಆಳ್ವಿಕೆ ಕಂಡು ಬರ್ತದೆ. ಯಾರ್ದು? ಅವನಿತ. ಈ ಅವನಿತನ ಬಗ್ಗೆ ನೋಡೋದಾದರೆ ಇವನು ಪ್ರಾರಂಭದಲ್ಲೇ ಪ್ರಬಲ ದೊರೆ. ಗಂಗರಲ್ಲಿಯೇ ಪ್ರಾರಂಭದ ಪ್ರಬಲ ದೊರೆ ಅಂತೇಳಿ ಕರೀತಾರೆ ಇವನನ್ನು. ಗಂಗರಲ್ಲಿಯೇ ಪ್ರಾರಂಭದ ಪ್ರಬಲ ದೊರೆ ಯಾರು ಅಂತ ಕ್ವೆಶ್ಚನ್ ಕೇಳ್ಬೋದು ಎಕ್ಸಾಮ್ನಾಗ. ಯಾರು? ಅವನಿತ ಅಂತ ಹೇಳ್ಬೇಕಾಗ್ತದ. ಇವನು ಶೈವ ಧರ್ಮದ ಅನುಯಾಯಿಯಾಗಿದ್ದು ಶಿವನ ಆರಾಧನೆಯನ್ನು ಮಾಡ್ತಿದ್ದನು. ಇವನು ಗಂಗರಲ್ಲಿಯೇ ಮೊದಲ ಬಾರಿಗೆ ಜೈನ ಮತವನ್ನು ಅವಲಂಬಿಯಾಗಿದ್ದನು. ಇವನು ಏನು ಮಾಡ್ತಾನಪ್ಪ ಅಂತಂದರೆ ಯಾರು? ಅವನಿತ. ಈ ಅವನಿತನು ಅವನಿತನು ಏನು ಮಾಡ್ತಾನಪ್ಪ ಅಂತಂದರೆ ಪನ್ನಾಟದ ಮೇಲೆ ದಾಳಿ ಮಾಡ್ತಾನೆ. ಈ ಪನ್ನಾಟದ ಮೇಲೆ
ಘೋರ ದಾಳಿ ಮಾಡಿಕೇಸಿ ಅಲ್ಲಿನ ರಾಜನಾದ ಸ್ಕಂದವರ್ಮನನ್ನು ಸೋಲಿಸಿ ಅವನ ಮಗಳಾದ ಜ್ಯೇಷ್ಠಾದೇವಿಯನ್ನ ಮದುವೆ ಆಗ್ತಾನ. ಇವನು ಬ್ರಾಹ್ಮಣರಿಗೆ, ಶೈವರಿಗೆ ಮತ್ತು ಜೈನರಿಗೆ ಆಶ್ರಯವನ್ನು ನೀಡುತ್ತಿದ್ದನು ಅಥವಾ ಆಶ್ರಯದಾತನಾಗಿದ್ದನು. ಅದೇ ರೀತಿಯಾಗಿ ಅವನಿತನ ಬಗ್ಗೆ ಉಲ್ಲೇಖವಿರುವ ಶಾಸನ ಯಾವುದಪ್ಪ ಅಂತಂದ್ರೆ ಅದೇ ಹೆಬ್ಬಟ್ಟಿನ ಶಾಸನ. ಹೆಬ್ಬಟ್ಟಿನ ಶಾಸನ ಅಂತ ಹೇಳ್ತೇವೆ. ಈ ಹೆಬ್ಬಟ್ಟಿನ ಶಾಸನದ ಕರ್ತೃ ಯಾರು ಅಂತ ಕೇಳಿದ್ರೆ ದುರ್ವಿನಿತ. ಈ ದುರ್ವಿನಿತನ ಬಗ್ಗೆ ನಾವು ಈಗ ಚರ್ಚೆ ಮಾಡೋಣ. ಓಕೆನಾ? ಇಲ್ಲಿಗೆ ಯಾರ್ದು ಅವನಿತನ ಬಗ್ಗೆ ಮಾಹಿತಿ ಕಂಪ್ಲೀಟ್ ಆಗ್ತದ. ನೆಕ್ಸ್ಟ್ ಬರ್ತಾನ ದುರ್ವಿನಿತ. ಈ ದುರ್ವಿನಿತ ಯಾರು? ಇವನು ದುರ್ವಿನಿತನ. ಓಕೆ, ಇವನು ಬರದ ಹೆಬ್ಬಟ್ಟು ಶಾಸನದಲ್ಲಿ ಅವನಿತನ ಬಗ್ಗೆ ಏಕೆ ಉಲ್ಲೇಖ ಐತೆ ಅಂತ ನಿಮ್ಗೆ ಮೈಂಡ್ನಾಗ ಕ್ವಶನ್ ಬರ್ಬೋದು. ಆದರೆ ಅವನಿತನ ಮಗನೇ ಈ ದುರ್ವಿನಿತ. ಓಕೆನಾ? ಇದು ಕ್ಲಿಯರ್ ಆಯ್ತು ನಿಮ್ಗೆ. ದುರ್ವಿನಿತನೇ ಯಾರು? ಅವನಿತನ ಮಗನಾಗಿರ್ತಾನ. ಅವನಿತನ ಮಗ ಯಾರು? ದುರ್ವಿನಿತ. ಈ ದುರ್ವಿನಿತನು ತಾಯಿಯ ಬಗ್ಗೆ ನೋಡಿದ್ರೆ ಇವನ ದುರ್ವಿನಿತನ ತಾಯಿ ಜ್ಯೇಷ್ಠಾದೇವಿ ಅಂತ ಹೇಳ್ತೀವಿ. ಈ ದುರ್ವಿನಿತನ ಬಗ್ಗೆ ಉಲ್ಲೇಖವಿರುವ ಶಾಸನದ ಬಗ್ಗೆ ನೋಡೋದಾದ್ರೆ 2 ಶಾಸನಗಳಲ್ಲಿ ಇವನ ಬಗ್ಗೆ ಉಲ್ಲೇಖ ಕಂಡು ಬರ್ತದೆ. ಯಾರ ಬಗ್ಗೆ? ದುರ್ವಿನಿತನ ಬಗ್ಗೆ. ಅವು ಯಾವ್ಯಾವ ಅಂದ್ರೆ ಹೆಬ್ಬಟ್ಟಿನ ಶಾಸನ ಮತ್ತು ಇನ್ನು ಒಂದು ನಲ್ಲಾಳ ತಾಮ್ರಪಟ ಶಾಸನದಲ್ಲಿ ಕಂಡು ಬರ್ತದ. ಯಾರ ಬಗ್ಗೆ? ದುರ್ವಿನಿತನ ಬಗ್ಗೆ. ಈ ದುರ್ವಿನಿತನ ತನ್ನ ತಾಯಿಯ ಸಹೋದರನು ಇಲ್ಲದ ಕಾರಣಕ್ಕಾಗಿ ಅವರ ಸಾಮ್ರಾಜ್ಯವನ್ನ ವಶಪಡಿಸಿಕೊಳ್ತಾನ. ರೀತಿಯಾಗಿ 1ನೇ ಚಾಲುಕ್ಯನಿಗೆ ಸಹಾಯ ಮಾಡ್ತಾನ. ಓಕೆನಾ? ಚಾಲುಕ್ಯನಿಗೆ 1ನೇ ಜಯಸಿಂಹ, 1ನೇ ಚಾಲುಕ್ಯರ ದೊರೆಯಾದ ಬಾದಾಮಿ ಚಾಲುಕ್ಯರ ದೊರೆಯಾದ 1ನೇ ಜಯಸಿಂಹನಿಗೆ ಸಹಾಯ ಮಾಡ್ತಾನ. ಯಾವ ರೀತಿಯ ಸಹಾಯ ಮಾಡ್ತಾನಪ್ಪ ಅಂತಂದ್ರೆ ಪಲ್ಲವರೊಂದಿಗೆ ಯುದ್ಧ ಮಾಡಲು ಸಹಾಯ ಮಾಡಿ ಚಾಲುಕ್ಯ ವಂಶವನ್ನ, ಚಾಲುಕ್ಯರನ್ನ ಭದ್ರ ಬುನಾದಿ ಹಾಕಲು ಸಹಾಯ ಮಾಡ್ತಾನ. ಹಿಂದಿಂತ ನಿಂತು ಯಾರಿಗೆ ಸಹಾಯ ಮಾಡ್ತಾನ? 1ನೇ ಜಯಸಿಂಹನಿಗೆ ಸಹಾಯ ಮಾಡ್ತಾನ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ನೆಕ್ಸ್ಟ್ ನೋಡೋದಾದ್ರೆ ಇವನು ಭಾರವಿಗೆ ಆಶ್ರಯದಾತನಾಗಿರ್ತಾನ ಮತ್ತು ಭಾರವಿ ರಚಿಸಿದ ಕಿರತಾರ್ಜುನಿಯ ಎಂಬ ಕೃತಿಯನ್ನ ಇವನು 15ನೇ ಸಂಗ್ರಹಕ್ಕೆ ವ್ಯಾಖ್ಯಾನ ಮಾಡ್ತಾನ ಅಂತ ಹೇಳ್ತೇವೆ. ಅದೇ ರೀತಿಯಾಗಿ ನೆಕ್ಸ್ಟ್ ನೋಡೋದಾದ್ರೆ ಗುಣಡ್ಯನು ರಚಿಸಿರುವ ಒಡ್ಡಕಥ ಅಥವಾ ಬೃಹತ್ ಕಥವೆಂಬುದನ್ನು ಗ್ರಂಥ ಇರ್ತದ. ಆ ಗ್ರಂಥವನ್ನ ಪೈಸಾಚಿ ಭಾಷೆಯಲ್ಲಿದ್ದರೆ ಇವನು ಸಂಸ್ಕೃತ ಭಾಷೆಗೆ ಅನುವಾದ ಮಾಡ್ತಾನ. ಯಾರು? ದುರ್ವಿನಿತ. ನೋಡೋದಾದ್ರೆ ಸ್ತ್ರೀ ಪುರುಷನ ಬಗ್ಗೆ ಚರ್ಚೆ ಮಾಡೋಣ. ಈ ಸ್ತ್ರೀ ಪುರುಷನ ಬಗ್ಗೆ ಚರ್ಚೆ ಮಾಡೋದಾದ್ರೆ ಇವನ ಕ್ರಿಸ್ತಶಕ 725ರಿಂದ 778ರವರೆಗೆ ಇವನ ಆಳ್ವಿಕೆ ಕಂಡು ಬರ್ತದ. ಪಲ್ಲವರು ಮತ್ತು ಚೋಳರ ಮೇಲೆ ಯುದ್ಧ ಸಾರಿದ ಮೊದಲ ಗಂಗರ ದೊರೆ ಅಂತ ಹೇಳ್ಬೋದು. ಗಂಗರಲ್ಲಿಯೇ ಮೊದಲ ದೊರೆ ಇವನು. ಚೋಳ ಮತ್ತು ಪಲ್ಲವರ ಮೇಲೆ ಯುದ್ಧ ಸಾರದ ಏಕೈಕ ರಾಜ ಆಗಿರ್ತಾನ ಮೊಟ್ಟ ಮೊದಲು. ಇವನ ಬಗ್ಗೆ ಉಲ್ಲೇಖವಿರುವ ಶಾಸನ ನೋಡೋದಾದ್ರೆ ಬೆಂಗಳೂರಿನಲ್ಲಿರುವ ದೇವನಹಳ್ಳಿ ಶಾಸನದಲ್ಲಿ ಉಲ್ಲೇಖವಾಗಿದೆ. ಇವನು ಕ್ರಿಸ್ತಶಕ 758ರಲ್ಲಿ ಪಲ್ಲವರ ನಂದಿವರ್ಮನ ವಿರುದ್ಧ ಬಾದಾಮಿ ಚಾಲುಕ್ಯರ 2ನೇ ವಿಕ್ರಮಾದಿತ್ಯನೊಂದಿಗೆ ಸೇರಿ ಯುದ್ಧ ಮಾಡಿದನು. ಈ ಕದನದಲ್ಲಿ ಜಯಶಾಲಿಯಾಗಿ ಪೇರ್ಮಾಡಿ ಮತ್ತು ಬೆಂಕಿ ಕೋಪ ಅಂತೇಳಿ ಬಿರುದು ಪಡಿತಾನ. ಈ ಕದನಕ್ಕೆ ಏನಂತ ಕರಿತಾರಪ್ಪ ಅಂತಂದ್ರೆ ತುಂಡ ಕದನ ಅಂತೇಳಿ ಕರೀತಾರ. ತುಂಡ ಕದನ ಯಾವ ಕದನವನ್ನ ತುಂಡ ಕದನ ಅಂತೇಳಿ ಕರೀತಾರಪ್ಪ ಅಂತಂದ್ರೆ ಸ್ತ್ರೀ ಪುರುಷ ಮತ್ತು 2ನೇ ಬಾದಾಮಿ ಚಾಲುಕ್ಯರಾದ 2ನೇ ವಿಕ್ರಮಾದಿತ್ಯನು ಸೇರಿ ಯುದ್ಧ ಮಾಡಿರ್ತಾರ. ತುಂಡ ಕದನ ಅಂತೇಳಿ ಉಲ್ಲೇಖ ಮಾಡ್ತಾರ. ಇವನು ಕೂಡ ಅಷ್ಟೇ ಬ್ರಾಹ್ಮಣರಿಗೆ, ಶೈವರಿಗೆ ಮತ್ತು ಜೈನರಿಗೆ ಆಶ್ರಯದಾತನಾಗಿದ್ದನು. ತನ್ನ ರಾಜಧಾನಿಯನ್ನು ತಾತ್ಕಾಲಿಕ ರಾಜಧಾನಿಯಾಗಿ ಮಣ್ಣೆ ಮತ್ತು ಮಾಕುಂದ ಎಂಬುದನ್ನು ವರ್ಗಾಯಿಸ್ತಾನ. ಅದೇ ರೀತಿಯಾಗಿ ಸ್ತ್ರೀ ಪುರುಷನ ಆಡಳಿತವನ್ನ ಏನಂತ ಕರಿತಿದ್ರಪ್ಪ ಅಂತಂದ್ರೆ ಸ್ತ್ರೀ ರಾಜ್ಯ ಅಂತೇಳಿ ಕರಿತಿದ್ರು. ಅಂದ್ರೆ ಸ್ತ್ರೀ ಪುರುಷನ ರಾಜ್ಯವನ್ನ ಆಡಳಿತವನ್ನ ಏನಂತ ಕರಿತಿದ್ರು ಅಂದ್ರೆ ಸ್ತ್ರೀ ರಾಜ್ಯ ಅಂತೇಳಿ ಕರಿತಿದ್ರು. ಆನೆಗಳ ಮೇಲೆ ಅತಿಯಾದ ಪ್ರೀತಿಯನ್ನು ಹೊಂದಿದ್ದನು. ಆದ ಕಾರಣಕ್ಕಾಗಿ ಇವನು ಗಜಶಾಸ್ತ್ರ ಎಂಬುದನ್ನ ರಚನೆ ಮಾಡ್ತಾನೆ. ಭಾಷೆಯಲ್ಲಿ ರಚನೆ ಮಾಡ್ತಾನಪ್ಪ ಈ ಗ್ರಂಥವನ್ನ ಅಂದ್ರೆ ಸಂಸ್ಕೃತ ಭಾಷೆಯಲ್ಲಿ ಗಜಶಾಸ್ತ್ರ ಎಂಬ ಗ್ರಂಥವನ್ನ ರಚನೆ ಮಾಡ್ತಾನ. ಓಕೆನಾ? ಇಲ್ಲಿಗೆ ನಾವು ಸ್ತ್ರೀ ಪುರುಷನು ಅಧ್ಯಯನ ಸಂಪೂರ್ಣವಾಗಿ ಮುಗಿತೈತೆ. ನೆಕ್ಸ್ಟ್ ಬರೋದು ಯಾರಪ್ಪ ಅಂತಂದ್ರೆ 2ನೇ ಶಿವಮಾರ ಅಂತ ಹೇಳ್ತೀವಿ. ಈ 2ನೇ ಶಿವಮಾರನು ಬರ್ತಾನ. ಈ 2ನೇ ಶಿವಮಾರನು ಅಧಿಕಾರಕ್ಕೆ ಬಂದಾಗ ಇವನ ಬಗ್ಗೆ ನೆಕ್ಸ್ಟ್ ಭಾಗದಲ್ಲಿ ಚರ್ಚೆ ಮಾಡೋಣ. ಇದೇ ರೀತಿಯ ವಿಡಿಯೋಗಾಗಿ ನನ್ನ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೇನೆ.